ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದ ಮುಖಾಂತರ ಯಾವ ಥರ ಅಮೌಂಟ್ ಸ್ಯಾಂಕ್ಷನ್ ಆಗಿದೆಯಲ್ಲ ಸ್ಟೇಟಸ್ನ ಯಾವ ಥರ ಚೆಕ್ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ತನಕ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ಟ್ಯಾಬ್ನ ಕೂಡ ಎನೇಬಲ್ ಮಾಡಿದರೆ, ಹಾಗೆ ಅಮೌಂಟ್ ಕೂಡ ಜಮಾ ಆಗಿದೆ ಇಲ್ಲ ಅಂತ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಯಾವ ವಿದ್ಯಾರ್ಥಿಗೆ ಜಮಾ ಆಗಿದೆ ಯಾವ ವಿದ್ಯಾರ್ಥಿ ಜಮಾ ಆಗಿಲ್ಲ ಅನ್ನೋದು ಕೂಡ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಇಲ್ಲೊಂದು ಆಪ್ಷನ್ ಕೂಡ ಬರುತ್ತೆ ನಿಮಗೆ, SSP post-matric.karnataka.government ಅಂತ ಏನಿದೆಯಲ್ಲ. ಸೊ ಇದ್ರ ಬದಲಿ ಇನ್ನೊಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ SSP.karnataka.government.in ಅಂತ. ಇದು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಬಲ್ ಆಗುವಂಥ ಒಂದು ಲಿಂಕ್ ಕೂಡ ಆಗಿದ್ದು, ಈ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಲ್ಲೋಗಿ ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿವೇತನಕ್ಕೆ 23-24ನೇ ಸಾಲಿನ ಅರ್ಜಿ ಸಲ್ಲಿಸಿ ವೇಟ್ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ. ಆ ಅಮೌಂಟ್ ಕೂಡ ಚೆಕ್ ಮಾಡ್ಕೋಬೋದು ನೀವು. ಇಲ್ಲಿ ನೋಡಿ, ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿವೇತನಕ್ಕೆ ಅರ್ಜಿ ತಿಳಿಯಲು ಅಂದರೆ ಅರ್ಜಿ ಸ್ಥಿತಿನ ತಿಳ್ಕೊಳ್ಳಿಕ್ಕೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ಅದನ್ನು ಕ್ಲಿಕ್ ಮಾಡ್ಕೊಂಡ್ರ ತಕ್ಷಣ ನಿಮಗೆ ಒಂದು ಆಪ್ಷನ್ ಕೂಡ ಕೇಳುತ್ತೆ ಫ್ರೆಂಡ್ಸ್. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನೋಡಿ, ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಸೊ SATS ನಂಬರ್, ಸ್ಟೂಡೆಂಟ್ SATS ನಂಬರ್ನ ಹಾಕಿ ಅಂತ ಬರುತ್ತೆ. ಆಮೇಲೆ ಅದ್ರ ಜೊತೆಗೆ ಸ್ಟೇಟಸ್ನ ಕೂಡ ಚೆಕ್ ಮಾಡ್ಕೊಳ್ಳಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವುದೋ ಒಂದು ವಿದ್ಯಾರ್ಥಿದು ಕೂಡ SATS ನಂಬರ್ನ ಕೂಡ ನೀವು ಹಾಕ್ಕೋಬೋದು. ಯಾವುದೋ ಒಂದು ವಿದ್ಯಾರ್ಥಿದು ಕೂಡ ಹಾಕ್ಕೊಳ್ಳಿ. ಇಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಯಾವುದೋ ಒಂದು ವಿದ್ಯಾರ್ಥಿ ಹಾಕ್ಕೊಂಡು ನೆಕ್ಸ್ಟ್ ಏನು ಮಾಡಿ ಅಂದರೆ, ಸೊ ಯಾವ ಇಯರ್ ಅನ್ನೋದು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಿಮಗೆ. 2023-24ನೇ ಸಾಲಿಂದ 22-23, 21-22 ಈ ಥರ ಇದೆ. ಸೊ ನಿಮ್ಗೆ ಯಾವ ಇಯರ್ ಅಪ್ಲಿಕೇಬಲ್ ಆಗುತ್ತೆ ಆ ಇಯರ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಂತರ ಏನಂದರೆ ಹುಡುಕು ಅಂತ ಕೊಡಿ. ಸೊ ಆಟೋಮೆಟಿಕ್ಲಿ ಅಷ್ಟು SATS ನಂಬರ್ ಏನು ಎಂಟ್ರಿ ಮಾಡಿರುತ್ತೆ ಆ ಹುಡುಗ ವಿದ್ಯಾರ್ಥಿ ಇತ್ತಪ್ಪ ಅಂದರೆ ಸ್ಟೇಟಸ್ ಜಮಾ ಆಗಿದೆ ಅಥವಾ ಇಲ್ಲಿ ನೋಡಿ, ಅಕಾಡೆಮಿಕ್ ಇಯರ್ 2023-24 SATS ID ಅಂತ ಬರುತ್ತೆ. ನಂತರ ಆ ವಿದ್ಯಾರ್ಥಿ ಹೆಸರು, ಅವ್ರ ಜೆಂಡರು ಮತ್ತು ಅದ್ರ ಜೊತೆಗೆ ಯಾವ ಸ್ಕೂಲು ಮತ್ತು ಅದ್ರ ಜೊತೆಗೆ ಎಲ್ಲಿ ಓದ್ತಾ ಇದ್ದಾರೆ, ಯಾವ ಡಿಪಾರ್ಟ್ಮೆಂಟಿಗೆ ಸೇರಿದ್ದಾರೆ ನೋಡಿ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಮತ್ತು ಅದ್ರ ಜೊತೆಗೆ ತಾಲೂಕು ನೇಮ್ ಯಾವುದು, ಮತ್ತು ಅದ್ರ ಜೊತೆಗೆ ಸ್ಕಾಲರ್ಶಿಪ್ ಶೆಡ್ಯೂಲ್ ಕ್ಯಾಸ್ಟ್ ಸ್ಟೂಡೆಂಟ್ಸ್ ಫ್ರಮ್ ಕ್ಲಾಸ್ 1 to 8 ಅಂತ ತೋರಿಸ್ತಾ ಇದೆ. ರಿನ್ಯೂವಲ್ ಮಾಡಿದರೆ ಅಥವಾ ಫ್ರೆಶ್ ಇದಾನೋ ಅಂತ ಕೇಳ್ತಾರೆ. ರಿನ್ಯೂವಲು ಮತ್ತು ಡೇ ಸ್ಕಾಲರ್ ಹಾಸ್ಟೆಲರ್ ಡೇ ಸ್ಕಾಲರ್ ಇದ್ದಾನೆ. ಅಡ್ಮಿಷನ್ ಸ್ಟೇಟಸ್ ಆ್ಯಸ್ ಪರ್ SATS ಅಡ್ಮಿಟ್ ಆಗಿದ್ದಾನೆ. ವ್ಯಾಲಿಡ್ ಇನ್ಕಮ್ ಲಿಮಿಟು ನೋಡಿ ಸರ್ ಫ್ರೆಂಡ್ಸ್, 30,000 ರೂಪಾಯಿ ಇದೆ. ಮತ್ತು 60,000 ರೂಪಾಯಿ ಕೂಡ ಅವ್ರಿಗೆ ವ್ಯಾಲಿಡ್ ಇನ್ಕಮ್ ಕೂಡ ಇದೆ. 1ರಿಂದ 8ನೇ ತರಗತಿ ಇತ್ತಂದರೆ ಅವ್ರು 30,000 ರೂಪಾಯಿ ಇತ್ತಂದರೆ ಅವರಿಗೆ ವ್ಯಾಲಿಡ್ ಆಗುತ್ತೆ. 60,000 ಮೇಲೆ ಇತ್ತಂದರೆ ಬರೋದಿಲ್ಲ. ಹಾಗೆ ಬಕೆಟ್ ಟೈಪ್ ಅಂತ ಕೊಟ್ಟಿದ್ದಾರೆ, ಗ್ರೀನು, ವಿಸಿಬಲು ಮತ್ತು ಅದ್ರ ಜೊತೆಗೆ ಅಪ್ರೂವ್ಡು. ಹಾಗೆ ವಿದ್ಯಾರ್ಥಿ ನೋಡಿ ಫ್ರೆಂಡ್ಸ್, ಸ್ಯಾಂಕ್ಷನ್ಡ್ ಅಮೌಂಟ್ 1,000 ರೂಪಾಯಿ ವಿದ್ಯಾರ್ಥಿಗೆ ಸ್ಯಾಂಕ್ಷನ್ ಆಗಿದೆ. ಮತ್ತು ಅದ್ರ ಜೊತೆಗೆ ಯಾವ ಅಕೌಂಟಿಗೆ ಜಮಾ ಆಗಿದೆ, ಯಾವಾಗ ಜಮಾ ಆಗಿದೆ ಅದನ್ನು ಕೂಡ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಪೇಮೆಂಟ್ ಸಕ್ಸಸ್ ಕೂಡ ಆಗಿದೆ. ಆ ವಿದ್ಯಾರ್ಥಿ ಕೂಡ ಚೆಕ್ ಮಾಡ್ಕೊಂಡಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ರು, ಸರ್ ನಾವು ಯಾವ ಥರ ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕು ಮತ್ತು ಅದ್ರ ಜೊತೆ ಚೆಕ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆಯಾ ಅಥವಾ ಏನು ಅಂತ. ಎಸ್ ಫ್ರೆಂಡ್ಸ್, ಚೆಕ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಕೂಡಲೇ ನೀವು ಕೂಡ ಸ್ಟೂಡೆಂಟ್ SATS ID ಎಂಟ್ರಿ ಮಾಡಿಕೊಂಡು ನಂತರ ನಿಮ್ಮ ವಿದ್ಯಾರ್ಥಿ ಜಮಾ ಆಗಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಹಾಗೆ ಅಮೌಂಟ್ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಜಮಾ ಆಗಿದೆ ಫ್ರೆಂಡ್ಸ್. ಯಾರು ಜಮಾ ಆಗಿದೆ ಅಥವಾ ಇಲ್ಲ ಅಂತ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.